ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು 12 ಡೇಸ್ ಅಮ್ಮ ಮನೆಗೆ ಹೋಗಿದ್ದೆ. ಆ್ಯಕ್ಚುಲಿ ನಮ್ಮ ತೋಟ ಅಂದರೆ ನಾವಿರೋದು ತೋಟದಲ್ಲಿ ಕೊಳ್ಳೇಗಾಲಿಂದ ನಿಯರ್ ಒಂದು 10-11 ಕಿಲೋಮೀಟರ್ಸ್ ಬರುತ್ತೆ. ತೋಟದ ಮಧ್ಯ ಒಂದು 2-3 ಮನೆ ಇದೆ ಅಷ್ಟೇ. ಮಳೆ ಬರ್ತಾಯಿತ್ತು, ವೆದರ್ ಅಂತೂ ಸೂಪರ್ ಆಗಿತ್ತು. ನಮ್ಮ ತೋಟನೂ ಕೂಡ ಲೈಕ್ ಮಿನಿ ಎಸ್ಟೇಟ್ ಫಾರ್ಮ್ ಹೌಸ್ ಥರ ಇರುತ್ತೆ. ಮಳೆ ಬಿದ್ದಾಗ ಬಿಸಿಲು ಟೈಮಲ್ಲಿ ಸ್ವಲ್ಪ ನೇಚರ್ ಒಣಗಿರೋ ಥರ ಫೀಲ್ ಆಗುತ್ತಲ್ಲ, ಅಷ್ಟು ಆ ಥರ ಫೀಲ್ ಕೊಡಲ್ಲ. ಬಟ್ ಮಾನ್ಸೂನ್ ಟೈಮಲ್ಲಂತೂ ಒಂಥರ ಚೆನ್ನಾಗಿರುತ್ತೆ. ಬಟ್ ಇರೋದಕ್ಕೆ ಸ್ವಲ್ಪ ಒಂಥರ ಅನಿಸುತ್ತೆ. ಎನಿ ಟೈಮ್ ಮಳೆ ಬೀಳ್ತಾ ಇದ್ದರೆ ತೋಟ ಅಲ್ವಾ, ಇರೋರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಇರುತ್ತೆ. ಟೈಮಲ್ಲಂತೂ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮನೆಯಿಂದ ಒಂದು 100 ಮೀಟರ್ಸಲ್ಲೇ ಹೊಳೆ ಇದೆ. ಅಂದರೆ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಹೊಳೆ ಕಾಣಿಸುತ್ತೆ. ಆ ಸೈಡ್ ಫುಲ್ ಕಾಡು ಥರನೇ ಇರೋದು ಎಲ್ಲ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ಪಿಕಾಕ್ ಸಿಗುತ್ತೆ ತುಂಬಾ ನೋಡೋದಕ್ಕೆ. ಪಿಕಾಕ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಅದು ನೋಡ್ತಾ ಇದ್ರೆ ಒಂಥರ ವಾವ್ ಫೀಲಿಂಗ್ ಆಗುತ್ತೆ. ನಾವು ಡೈಲಿ ನೋಡಿದ್ದೀವಿ, ನೋಡ್ತಾ ಇರ್ತೀವಿ. ಮನೆ ಹತ್ರ ಎಲ್ಲ ಬರುತ್ತೆ. ಒಂದು ಸ್ವಲ್ಪ ದಿನ ನಮ್ಮಮ್ಮ ಫುಡ್ ಹಾಕ್ತಾಯಿದ್ರು, ತಿನ್ಕೊಂಡು ಹೋಗ್ತಾಯಿತ್ತು. ಒಂದು ಕರೆಕ್ಟ್ ಟೈಮಿಗೆ ಬಂದು ತಿನ್ಕೊಂಡು, ಅದಕ್ಕೆ ನಾಯಿ ಬೆಕ್ಕೆಲ್ಲ ಇದ್ದರೆ ಅದು ಅಷ್ಟೊಂದು ಬರೋದಕ್ಕೆ ಹೋಗಲ್ಲ. ತುಂಬಾ ಸೈಲೆಂಟ್ ಇರಬೇಕು, ಯಾರೂ ಮಾತಾಡ್ತಿರಬಾರ್ದು. ಆ ಥರ ಇದ್ದರೆ ಒಂದು 4-5 ಟೈಮ್ಸ್ ಬಂದಿತ್ತು ಫುಡ್ ಹಾಕಿ ರೂಢಿ ಆಗಿಬಿಟ್ಟು. ಆಮೇಲೆ ಅದೇನಾಯಿತು ಅನ್ನೋದು ನನಗೆ ನೆನಪಿಲ್ಲ. ಮನೆ ಹತ್ರ ನವಿಲೆಲ್ಲ ಬರೋದು ಕಾಮನ್ ನಮಗೆ. ನಮ್ಮ ಮನೆ ಹತ್ರ ಚಿರತೆನೂ ಬರುತ್ತೆ, ಅದು ಕಾಮನ್ ಆಗಿಬಿಟ್ಟಿದೆ ಇವಾಗ. ಈ ಸಲ 2 ಟೈಮ್ 2 ನಾಯಿನ ಎಳ್ಕೊಂಡು ಹೊರಟೋಗಿದೆ ಅದ್ರ ಫುಡ್ಗೋಸ್ಕರ. ತುಂಬಾ ಬೇಜಾರಾಯಿತು. ತುಂಬಾ ಟೈಮಿಂದ ಇದ್ದ ನಾಯಿಗಳು, ನಮ್ಮ ಬಾವ ಅವ್ರದ್ದು, ನಮ್ಮ ದೊಡ್ಡಮ್ಮ ಅವ್ರದ್ದು. ಹಾಗೆ ತುಂಬಾ ಟೆನ್ಷನ್ ಕೂಡ ಆಗುತ್ತೆ. ಅಲ್ಲಿ ಆಚೆ ಬರೋದಕ್ಕೂ ಭಯ ಆಗುತ್ತೆ. ಆ ಥರ ಇರುತ್ತೆ ಸಿಚುವೇಶನ್ಸ್ ಈ ಟೈಮ್ಗಳಲ್ಲಿ. ಏನಿದು ಹೆಜ್ಜೆ ಗುರುತು ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಇದು ಚಿರತೆ ಹೆಜ್ಜೆ ಗುರುತು ಕನ್ಫರ್ಮ್ ಮಾಡಿದ್ದಾರೆ ಫಾರೆಸ್ಟ್ ಅವರು. ಆಲ್ಮೋಸ್ಟ್ 1 ಇಯರ್ ಮೇಲಾಗಿದೆ. ಅವಾಗ ಒಂದು ಸಲ ಬಂದಿತ್ತು, ಅದೇ ಫಸ್ಟ್ ಟೈಮ್ ಆ ಥರ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋತೀನಿ ಎಲ್ರಿಗೂ ಆಗಿರೋದು. ಯಾಕಂದರೆ ತುಂಬ ಆಲ್ಮೋಸ್ಟ್ 30 ವರ್ಷದಿಂದ ಅಲ್ಲೇ ಇರೋದು. ಯಾವಾಗಲೂ ಚಿರತೆ ಆನೆ ಹತ್ರ ತೋಟದಲ್ಲಿದ್ದೀವಿ. 1-2 ಮನೆ ಏನೇನೋ ಪ್ರಾಬ್ಲಮ್ಸ್ ಅದು ಇದು ಏನೂ ಇರಲಿಲ್ಲ. ಬಟ್ ಇವಾಗ ಸ್ಟಾರ್ಟ್ ಆಗಿದೆ. ಈ ಸಲ ಮನೆ ಹತ್ರನೇ ಬಂದು ನಾಯಿನ ಎಳ್ಕೊಂಡು ಹೊರಟೋಗ್ಬಿಟ್ಟಿದೆ. ಫಸ್ಟ್ ಸಲ ಒಂದು ಸಲ ಆಯಿತು, ಪುನಃ ಅದಾದ 2 ದಿನಕ್ಕೆ ಮತ್ತೆ ಇನ್ನೊಂದು ನಾಯಿನ ಎಳ್ಕೊಂಡೋಗಿದೆ. ಅವರು ಫಸ್ಟ್ ಸಲ ಇದು ಫಾರೆಸ್ಟ್ ಅವ್ರು ಬಂದಿದ್ದರು ಫಸ್ಟ್ ಡೇ ಆದಾಗ. ಅವರು ಇನ್ನೇನಾದರೂ ಪ್ರಾಬ್ಲಮ್ ಆದರೆ ಹೇಳಿ ಅಂದ್ಕೊಂಡು ಅವ್ರು ಹೊರಟೋಗ್ಬಿಟ್ರು. ಬೋನು ಇಡಲಿಲ್ಲ, ಏನೂ ಇಲ್ಲ. ಸೆಕೆಂಡ್ ಟೈಮ್ ಆದಾಗ ಅವರು ಬಂದು ಬೋನೆಲ್ಲ ಇಟ್ಟಿದ್ದಾರಂತೆ. ಬಟ್ ನಾನು ನಾಳೆ ಬಂದುಬಿಟ್ಟೆ. ಸೆಕೆಂಡ್ ಟೈಮ್ ಆಯ್ತಲ್ಲ ಚಿರತೆದು ಅದರ ಇನ್ಸಿಡೆಂಟ್, ಅದರ ನಾಳೆಗೆ ನಾನು ಬಂದುಬಿಟ್ಟೆ ಬ್ಯಾಂಗ್ಳೂರಿಗೆ. ಇಲ್ಲೆಲ್ಲಿ ಓಡಾಡಿತ್ತು ಅದನ್ನೆಲ್ಲ ನೋಡಿಕೊಂಡು ಬೋನ್ ಇಟ್ಟಿದ್ದಾರಂತೆ ಮನೆ ಹತ್ರ, ನಮ್ಮ ಮನೆ ಹತ್ರನೇ. ಬಟ್ ಇನ್ನೂ ಸಿಕ್ಕಿಲ್ಲ. ಅದು 2 ಡೇಸ್ ಆಗಿದೆ ಬೋನ್ ಇಟ್ಟು. ಏನಾಗುತ್ತೆ ನೋಡಬೇಕು. ಮುಂದೆ ಸಿಕ್ಕಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾರಿಗಾದರೂ ಚಿರತೆ ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇದ್ದರೆ ನನ್ನ ಜೊತೆ ಬನ್ನಿ ನಮ್ಮೂರಿಗೆ ನೆಕ್ಸ್ಟ್ ಟೈಮ್. ಓಕೆನಾ? ಬಾಯ್.